ಬೆಳಗ್ಗೆ ಈ ಸುದ್ದಿ ಎಸ್.ಎಂ. ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಯಾಕಂದ್ರೆ ಅವ್ರ ಜೊತೆ ಬಹಳ ಒಡನಾಟ ಇತ್ತು ನಮಗೆ. ನಾವೆಲ್ಲ ಯಾವೇ ಅಧಿಕಾರ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸೆರೆಮನಿ ಮುಗಿಸ್ಕೊಂಡು ಎಸ್.ಎಂ. ಕೃಷ್ಣ ಅವ್ರ ಮನೆ ಬಂದು ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾ ಇದ್ರಿ. ಮತ್ತೆ ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡಿತಾ ಇದ್ರಿ. ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನ ಗೌರವ ಅರ್ಪಣೆ ಮಾಡಿ ಹೋಗಿದ್ರಿ. ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನ ಕೊಟ್ಟಂತವ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರು ಅದೇ ರೀತಿ ಕ್ರೀಡಾ ಪ್ರೇಮಿಯಾಗಿದ್ರು, ಲಾಂಗ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ರು, ಸಂಗೀತ ವಿಶೇಷವಾಗಿ ಸಂಗೀತದ ಬಗ್ಗೆ ಹೆಚ್ಚು ಒಲವಿದ್ದಂಥವ್ರು. ಎಲ್ಲೇ ಸಂಗೀತ ಕಾರ್ಯಕ್ರಮ ಇದ್ರು ಕೂಡ ಅವ್ರು ಹೋಗ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಅದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಕೊಡುಗೆಯನ್ನ ಕೊಟ್ಟಂತವ್ರು ಎಸ್.ಎಂ. ಕೃಷ್ಣ ಅವರು. ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶಿಷ್ಟ ಸ್ಥಾನ ಎಸ್.ಎಂ. ಕೃಷ್ಣ ಅವರಿಗೆ. ಅವರದೇ ಒಂದು ದಾಟಿ, ಅವರದೇ ಒಂದು ನಡೆ ನುಡಿ ಎಲ್ಲನೂ ಕೂಡ ಒಂದು ಡಿಫ್ರೆಂಟ್ ಆಗಿ, ಮಾಡೆಲ್ ಆಗಿ ರಾಜ್ಯದ ಜನ, ಬೆಂಗಳೂರು ಜನ ನೆನಪಿಟ್ಕೊಳ್ಳುವಂತ ಒಬ್ಬ ಒಳ್ಳೆಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವಿದೆ. ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ನಾವು, ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬೈರ್ತಿ ಅವರು, ನಮ್ಮ ರವಿ ಅವರು, ಮುನ್ರಾಜ್ ಅವರು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನ ಪಡಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಾಳೆನೂ ಕೂಡ ಅವರ ಅಂತಿಮ ಒಂದು ಕಾರ್ಯ ಏನಿದೆ ಮದ್ದೂರಲ್ಲಿ, ಅಲ್ಲಿ ನಾವು ಕೂಡ ಹೋಗ್ತೀರಿ. ಸೊ ಅವರು ನಮಗೆ ಮರೆಯಲಾರದ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಆ ದುಃಖ ಭರಿಸುವಂತ ಒಂದು ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ.